ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ಟೆಸ್ಟ್ ಮತ್ತು ಫ್ರೈಡೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಗುರುವಾರ ನೈಟು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಅಂದರೆ ನಮ್ಮ ಮನೆಯಲ್ಲಿ ನಾವು ಹಬ್ಬ ಮಾಡ್ತಾಯಿಲ್ಲ. ನಾವು ಆಗಲೇ ಇದು 4ನೇ ವರ್ಷ. 4 ವರ್ಷದಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ವಾರ ಆ ಥರ ನಾವು ಮಾಡ್ತಾ ಇರೋದು. ಅದು ಈಗಾಗಲೇ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾಕೆ ಆ ಥರ ಮಾಡೋದು ಅಂತ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇದು ನಮ್ಮ ಪುಟ್ಟಕ್ಕವ್ರ ಮನೆ. ನಮ್ಮ ಪುಟ್ಟಕ್ಕವ್ರ ಮನೇಲಿ ನಾವು ಹಬ್ಬದ ತಯಾರಿಗೆ ಅಂತಂದ್ಬಿಟ್ಟು ಬಂದಿದ್ವಿ. ನೈಟಲ್ಲಿ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಹೋಗೋಣ. ಬೆಳಗ್ಗೆನೇ ಅವ್ರು ಪೂಜೆ ಮಾಡ್ಕೊಂಡು, ಇವಾಗಂತೂ ಯಾಕೋ ಈ ಸಾರಿ ಸ್ವಲ್ಪ ಜನ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿಲ್ಲ ಅನ್ನೋ ಥರನೇ ಇತ್ತಲ್ವ. ಹಾಗಾಗಿ 4 ಗಂಟೆಯಿಂದ 4:15 ಅಷ್ಟರಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ದೀಪ ಹಚ್ಚಬೇಕು ಅನ್ನೋದಿತ್ತಲ್ವ. ಹಾಗಾಗಿ ನೈಟಲ್ಲೆಲ್ಲ ರೆಡಿ ಮಾಡ್ಕೊಂಡು ಕೊಟ್ಟರು, ಬೆಳಗ್ಗೆನೇ ಪೂಜೆ ಮಾಡ್ಕೋತಾರೆ ಅಂತ ಹೇಳಿ ನಾನು ಹೊತ್ತಿಗೆ ಪುಟ್ಟಕ್ಕನ ಮನೆಗೆ ಬಂದು ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅವ್ರ ಮನೇಲೂ ಪುಟ್ಟಕ್ಕನ ಮನೇಲೂ ಮಕ್ಕಳೆಲ್ಲರೂ ಅವರು ಫುಲ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ನೈಟಲ್ಲೇ ಎಲ್ಲ ರೆಡಿ ಮಾಡಿರೋದ್ರಿಂದ 4 ಗಂಟೆಯಿಂದ 4:15 ಅಷ್ಟರಲ್ಲಿ ಪೂಜೆಗೆ ಎಲ್ಲ ರೆಡಿಯಾಗಿತ್ತು. ಪೂಜೆನೂ ಎಲ್ಲ ಮುಗಿಸಿದ್ರೆ ಅರ್ಧ ಕೆಲಸ ಆದಾಗೆ ಅಲ್ವಾ. ಹಾಗಾಗಿ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು. ನಾವು ಆಮೇಲೆ ನಮ್ಮ ಮನೆಗೆ ಬಂದುಬಿಟ್ವಿ. ಅವ್ರ ಪೂಜೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಗೆ ಬಂದು, ನಾವು ಲಕ್ಷ್ಮಿ ಕೂರಿಸಿಲ್ಲ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಆದ್ರ ಮನೆಯಲ್ಲಿ ನಾವು ಪೂಜೆ ಮಾಡಲೇಬೇಕಲ್ವ. ನಾವು ನೆಕ್ಸ್ಟ್ ವಾರ ಮಾಡೋದು. ಹಬ್ಬದ ದಿನ ಮಾಡಿದ್ರೆ ಹಬ್ಬದ ಕಳೆ ಇರುತ್ತೆ, ಹಬ್ಬ ಆದಮೇಲೆ ನೆಕ್ಸ್ಟ್ ವೀಕ್ ಮಾಡಿದ್ರೆ ಏನೋ ಒಂಥರ. ಆದರೆ ನಮ್ಗೆ ಅದು ಆಗಿ ಬಂದಿಲ್ಲ. ಈಗ 4 ವರ್ಷದಿಂದ ನಾವು ಹಬ್ಬ ಆಗಿ ನೆಕ್ಸ್ಟ್ ವಾರದಲ್ಲೇ ನಾವು ಪೂಜೆ ಮಾಡ್ತಾಯಿರೋದು. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿರೋದು. ಇವಾಗ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ, ಅಂದರೆ ನಾವು ಸಿಂಪಲ್ಲಾಗೇ ನಮ್ಮ ಮನೆ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ. ಬನ್ನಿ ನಾನೇ ಮಾಡ್ತೀನಿ ಅಂತ ಹೇಳ್ತು. ಮಕ್ಳಿಗೆ ಅಪರೂಪಕ್ಕೆ ಒಂದೊಂದು ಸರಿ ರಜಾ ಇರುತ್ತಲ್ಲ, ಹಾಗಾಗಿ ನಾನೇ ಪೂಜೆ ಮಾಡ್ತೀನಿ ಅಂತ ಬಾನಿ ಹೇಳ್ತು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತು. ಒಬ್ಬೊಬ್ರು ಒಂದೊಂದು ಕೆಲಸ. ನಮ್ಮ ಮನೆಯಲ್ಲಿ ಬೇಗನೆ ಕೆಲಸ ಮಾಡ್ಕೊಂಬಿಡ್ಬೋದು. ಮಕ್ಕಳು ಮನೇಲಿದ್ದರೆ, ಮಕ್ಕಳಿಲ್ಲ ಅಂತಂದರೆ ನಾನು ಹೊತ್ತಿಗೆನೇ ಮಾಡ್ಕೋಬೇಕಲ್ಲ, ಆವಾಗ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಶುಕ್ರವಾರ ಬೇರೆ ಪ್ರೀತು ಬೇರೆ ಆಫೀಸ್ಗೆ ಬೆಳಗ್ಗೆನೇ ಹೊರಟುಬಿಟ್ಟಿತ್ತು. ಆಫೀಸ್ ರಜಾ ಇರಲಿಲ್ಲ, ಬಾನಿಗೆ ರಜಾ ಇತ್ತು. ಅವ್ನು ರಿಷಿಗೂ ಬಾನಿಗೆ ಇಬ್ರಿಗೂ ರಜಾ ಇತ್ತು. ಅವ್ನು ರಿಷಿಗೂ ಕಾಲೇಜ್ ಇತ್ತು, ಆದರೆ ನಾನು ಹೋಗಲ್ಲ, ಮನೇಲಿ ಇರ್ತೀನಿ ಅಂತಂದ. ನಾವು ಸರಿ ಇನ್ಯಾಕೆ ಬಲವಂತ ಮಾಡೋದು ಹಬ್ಬದ ದಿವಸ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದ್ವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮೂವಿಗೆ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಟಿಕೆಟ್ ನಮ್ಗೆ ಸಿಕ್ಕೇ ಇಲ್ಲ, ಯಾವುದೇ ಎಲ್ಲ ಬುಕ್ ಆಗೋಗಿತ್ತು. ಹಾಗಾಗಿ ಬೇಡ, ಮನೇಲೇ ಇರೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅಂದ್ಕೊಂಡ್ವಿ ನಾವು ಹೇಗೂ ಹಬ್ಬಕ್ಕೆ ಇನ್ನೂ ಸೀರೆ ತೊಗೊಬಂದಿಲ್ವಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗಾಗಿ ಪೂಜೆ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಬೆಳಗ್ಗೆನೇ ಗೀ ರೈಸ್ ಮಾಡಿ ವೆಜ್ ಕುರ್ಮಾ ಮಾಡಿಬಿಟ್ಟಿದ್ದೆ. ಹಾಗಾಗಿ ಸಂಜೆ ತನಕ ಏನೂ ಕೆಲಸ ಇರೋಲ್ಲ. ಬಾನಿನೂ ಬೇರೆ ಫ್ರೆಂಡ್ ಮನೆ ಕುಂಕುಮಕ್ಕೆ ಹೋಗಬೇಕು ಅಂತ ಹೇಳಿ ನಮ್ಮ ಬೇರೆ ಕರೆದಿತ್ತು. ಅವ್ರ ಮನೆ ಕುಂಕುಮಕ್ಕೆ ಹೋಗ್ಬೇಕು ಅಂದ್ಕೊಂಡು ನಾನು ಬರ್ತೀನಿ, ಹಾಗೆ ಹೋಗ್ಬಿಡೋಣ, ಇವತ್ತೇ ಸೀರೆ ತೊಗೊಂಬರೋಣ, ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ತು. ನಾವು ಇನ್ನು ಹಬ್ಬದ ದಿವಸ ಸಂಜೆ ಎಲ್ಲರೂ ಕುಂಕುಮಕ್ಕೆ ಕರೆಯೋದು, ನಾವು ಕುಂಕುಮ ಕೊಡೋದು ಅಂದ್ಕೊಂಡು, ಸರಿ ಇವಾಗ ಹೇಗೂ ಫ್ರೀ ಇರ್ತೀವಲ್ಲ, ಎಲ್ಲ ಕೆಲಸನೂ ಬೇಗ ಮುಗ್ದೋಗಿತ್ತು. ಅಣ್ಣನ ಕೇಳಿದ್ರಿ ಹೋಗ್ತೀವಿ ಅಂತ. ಅಣ್ಣ ಸರಿ ಹೋಗಿ ತೊಗೊಬಂದ್ಬಿಡೋಗ್ರಿ ಅಂತ ಹೇಳಿದ್ರು. ಚಿಕ್ಕಪೇಟೆಗೆ ಜನನೂ ಸ್ವಲ್ಪ ಕಮ್ಮಿ ಇರ್ತಾರೆ ಹಬ್ಬದ ದಿವಸ ಅಂತೇಳಿ. ಇವಾಗಂತೂ ಸಿಕ್ಕಾಪಟ್ಟೆ ರಶ್ಶು. ನಾವಂತೂ ಚಿಕ್ಕಪೇಟೆಗೆ ಹೋಗಬೇಕು ಅಂತಲೇ ಸ್ವಲ್ಪ ಭಯ ಆಗ್ತಾಯಿತ್ತು, ಅಷ್ಟು ರಶ್ ಇರೋದಲ್ಲ. ಹಾಗಾಗಿ ಹೋಗಿರಲಿಲ್ಲ. ಇವಾಗ ಹಬ್ಬದ ದಿವಸ ಹೋದರೆ ನೋಡೋಣ, ಎಲ್ಲ ಹಬ್ಬ ಮಾಡೋ ಬ್ಯುಸಿಲಿ ಇರ್ತಾರಲ್ವ, ಚಿಕ್ಕಪೇಟೆನೂ ಖಾಲಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ಏನೂ ಇಲ್ಲ, ಕಲ್ಯಾಣ್ ಟೋಕನ್ ಆಫ್ ಲವ್ಗೆ ನೋಡಿ ಅಂಗಡಿಗೆ ಹೋಗಿ ತೊಗೊಂಬಂದಿದ್ರೆ ಆಗಲ್ಲ. ಇವಾಗ ಯಾವುದನ್ನ ತೊಗೊಂಡ್ಲಿ ಆನ್ಲೈನ್ ಶಾಪಿಂಗ್ಗೆ ಓಡಾಡಬೇಕು ಅಂತ ಅನಿಸೋದೇ ಇಲ್ಲ ಮಕ್ಕಳಿಗೆ. ಓಪನ್ ಮಾಡಿ ಇವಾಗ. ರಾಕಿನ ತರಿಸ್ಕೊಂಡವ್ರು ಅಂದರೆ ಇನ್ನೇನಿರಬೇಕು. ಬೊಬ್ಬು ತೆಗಿ, ಬೊಬ್ಬು ನೀನು ಓಪನ್. ಭಾವನಮ್ಮ ರಾಖಿನ ಹಬ್ಬದ ದಿವಸ ಬುಕ್ ಮಾಡಿಬಿಟ್ಟಿತ್ತು. ಮನೆಗೆ ಬಂದರೆ ನಮ್ಮ ಹೊತ್ತಿಗೆ ಹೋಗಿ ತೊಗೊಂಬರ್ದಿರ ರಾಖಿನೂ ಆನ್ಲೈನಲ್ಲಿ ಬುಕ್ ಮಾಡಿದ್ಯಲ್ಲ ಪಾಪ ನೀನು ಅಂತಾಯಿತು. ನನಗೆಲ್ಲಿದೆ ಮಮ್ಮಿ ಟೈಮು, ಅದಕ್ಕೋಸ್ಕರ ನಾಳೆ ರಾಖಿ ರಕ್ಷಾಬಂಧನ ದಿವಸ ನನಗೆಲ್ಲಿದೆ, ಇವತ್ತು ನಾನು ಅನು ಮನೆಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲೆಲ್ಲಿ ಹುಡುಕೊಂಡು ಹೋಗಲಿ ಅಂತ ಹೇಳ್ತಾಯಿತ್ತು. ಸರಿ ಬಿಡಮ್ಮ, ಇಷ್ಟು ಸುಖ ಸಿಕ್ಕೋಯ್ತು ನೋಡ್ರಿ ನಿಮ್ಗೆ ಎಲ್ಲರಿಗೂ. ಇವಾಗೆಲ್ಲ ಮನೆಗೇನೇ ಆನ್ಲೈನ್ ಬುಕ್ ಮಾಡ್ಕೊಂಬಿಡ್ತೀರಾ, ಎಲ್ಲೂ ಆಚೆಗಡೆ ಓಡಾಡೋ ಹಾಗೆ ಇಲ್ಲ, ಏನು ತೊಗೊಂಡು ಬರೋ ಹಾಗೆ ಇಲ್ಲ ಅಂತಾಯಿತು. ನಾವು ಪಾಪ ಹಂಗೂ ಹೇಳ್ತಾಯಿತ್ತು, ಮಮ್ಮಿ ನಿಂಗೇನು ಬೇಕು ಹೇಳು, ನಾನು ಬುಕ್ ಮಾಡ್ತೀನಿ ಅಂತಿದ್ವಾ. ನಮ್ಮ ಅತ್ತಿಗೆ ಅಯ್ಯೋ ಏನೂ ಬೇಡಮ್ಮ, ನಾನೇ ಹೋಗಿ ನಾನೇ ನೋಡಿ ತೊಗೊಂಬರ್ಬೇಕು ಅಂತಾಯಿತು. ಆದರೆ ನಮ್ಮ ಅತ್ತಿಗೆ ಒಂದು ಅಂಗಡಿಲಂತೂ ತೆಗಿಯಲ್ವಲ್ಲ, ಒಂದು 20 ಅಂಗಡಿ ಓಡಾಡಬೇಕಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ಇವಾಗ ನೀವು ಮೆಟ್ರೋ ಸ್ಟೇಷನ್ಗೆ ಹೋಗಿ, ಮೆಟ್ರೋಯಿಂದ ಚಿಕ್ಕಪೇಟೆಗೆ ಹೋಗಿ ಎಷ್ಟಾಗುತ್ತೆ ಅಮೌಂಟು ಇಬ್ಬರಿಂದ ಅಂತೆಲ್ಲ ಹೇಳ್ತಾಯಿತ್ತು. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ 100 ರೂಪಿ, ಅಲ್ಲಿಂದ 60
ಹಾಗಾಗಿ 240 ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ಅದಕ್ಕೆ ಬೇಡ ಬಾ, ಮತ್ತು ಭಾನು ಹೇಳ್ತು ಬೇಡ ಬಾ, ಇನ್ನೇನು 60 ರೂಪಾಯಿ ಹಾಕಿದ್ರೆ ಮಾರ್ಕೆಟ್ಗೆ ಆಟೋದಲ್ಲೇ ಹೊರ್ಟೋಗ್ಬೋದು, ಸುಮ್ಮನೆ ಇನ್ನೇಂತಕ್ಕೆ ಇಲ್ಲಿಂದ ಅಲ್ಲಿಂದ ಹಾಗೆಲ್ಲ ಹೋಗ್ತೀರಾ, ಮತ್ತು 300 ರೂಪಾಯಿ ಆಗುತ್ತೆ, ಬಾ ನಾನು ಬುಕ್ ಮಾಡ್ತೀನಿ ಹೋಗೋಣ ಅಂತ ಹೇಳ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಬಂದಿದ್ದು ಸಾಯಿ ಸಿಲ್ಕ್ಗೆ ಬಂದ್ವಿ. ಅಂದರೆ ಲಾಸ್ಟ್ ಟೈಮ್ ನಾವು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ವಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಗಿತ್ತು, ಕ್ವಾಲಿಟಿ ಅಂತೂ ಸೂಪರಾಗಿತ್ತು. ಹಾಗಾಗಿ ನನ್ನ ತಂಗಿಗೂ ಹೇಳಿದೆ, ಅವಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವಳು ಇಲ್ಲೇ ಸಾಯಿ ಸಿಲ್ಕ್ಗೆ ಬಂದಿದ್ದು. ಹಾಗಾಗಿ ನಾವು ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಯಿ ಸಿಲ್ಕಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೀರೆ ಅಂತೂ ಈ ಸತಿ ಸಿಲ್ಕಲ್ಲಿ ತೊಗೊಳ್ಳೋಣ, ರೇಷ್ಮೆ ಇದರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ತೆಗೆಸ್ತಾ ಇದ್ವಿ. ಅಂದರೆ ಮೈಸೂರು ಸಿಲ್ಕ್ ಸೀರೆಗಳು ಈ ನಡುವೆ ಜಾಸ್ತಿ ತೊಗೊಂಬಿಟ್ಟಿದ್ವಲ್ಲ, ಹಾಗಾಗಿ ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ ತೆಗೆಸಿದ್ವಿ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಆದರೆ ಯಾಕೋ ಈ ಸಾರಿ ರೆಡ್ಡಲ್ಲಿ ತೊಗೋಬೇಕು ಅಂತ ಅನ್ನಿಸ್ತು ಲಕ್ಷ್ಮಿ ಗುಡಿಸೋದಕ್ಕೆ. ರೆಡ್ ಕಲರಲ್ಲಿ ನೋಡೋಣ ಅಂತಂದ್ಬಿಟ್ಟು ಫಸ್ಟು ರೆಡ್ ಕಲರಲ್ಲಿ ಇದ್ವಿ. ಆದರೆ ಅದು ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಅಂದರೆ ಒಂದಕ್ಕಿಂತ ಒಂದು ಡಿಸೈನ್ ಅಂತೂ ಜರಿ ಅಂತೂ ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ನ್ಯೂ ಡಿಸೈನಲ್ಲೆಲ್ಲ ಇತ್ತು, ಅಂದರೆ ಒಂದೊಂದೇ ಪೀಸಲ್ಲಿ ನ್ಯೂ ಡಿಸೈನಲ್ಲೆಲ್ಲ ಇತ್ತು, ಚೆನ್ನಾಗಿತ್ತು. ಆದರೆ ನೋಡೋಣ ಇನ್ನೊಂದು ಸ್ವಲ್ಪ ಸ್ಯಾರಿಗಳು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅದರಲ್ಲೂ ನಮ್ಮ ಅತ್ತಿಗೆ ಅಂತೂ ಸೀರೆಗಳು ನೋಡುತ್ತೆ ಅಂಗಡಿಯವ್ರಿಗೆ ಯಾರಾನ ಬೇಜಾರು, ಈ BP ಇರೋರು ನಮ್ಮ ಅತ್ತಿಗೆ ಹತ್ರ ಸೀರೆ ತೋರ್ಸೋಕೆ ನಿಂತ್ಕೋಬೇಕು. ಅವ್ರಿಗೇನಿಲ್ಲ ಪಾಪ, ಅಷ್ಟು ಸೀರೆಗಳು ತೆಗೆಸ್ಬಿಡ್ತೈತೆ. ಒಂದು ಸೀರೆ ತೊಗೋಬೇಕು ಅಂತಂದರೆ ಒಂದು 50-60 ಸೀರೆ ತೆಗೆಸಿರುತ್ತೆ, ಒಂದೇ ಅಂಗಡಿಲಂತೂ ತೊಗೊಳ್ಳೋದಿಲ್ಲ. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಬಂದೆ, ಸಾಯಿ ಸಿಲ್ಕಲ್ಲೇ ನಮ್ಮ ಅತ್ತಿಗೆ ನಿಜ ತೊಗೊಳುತ್ತಾ ಇಲ್ಲ ಬೇರೆ ಇದಕ್ಕೆ ಹೋಗುತ್ತಾ ಅಂದ್ಕೊಂಡೆ ಬಂದೆ. ಆದರೆ ಲಾಸ್ಟ್ ಟೈಮ್ ಇದೇ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆ ಇದೇ ಬಾರ್ಡ್ರು, ಸೇಮ್ ಬಾರ್ಡ್ರ್ ಇತ್ತಲ್ಲ, ಇದಂತೂ ಸೀರೆ ಚೆನ್ನಾಗಿತ್ತು. ಇದನ್ನು ತೊಗೋಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಸೇಮ್ ಬಾರ್ಡ್ರ್ ಇತ್ತು, ಸೇಮ್ ಡಿಸೈನ್, ಬ್ಲೌಸು ಒಂದೇ ಥರ ಆಗೋಗುತ್ತೆ. ಅದ್ರದ್ದು ಮೈಸೂರು ಸಿಲ್ಕು, ಇದು ರೇಷ್ಮೆದು ಅಂತ ಅಂದ್ಕೊಂಡ್ವಿ. ಆಮೇಲೆ ಇದು ಬೇಡ ಅಂತಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತೆಗೀರಿ ಅಂತ ಹೇಳ್ತಾ ಇತ್ತು. ಚೆನ್ನಾಗಿತ್ತು ಸೀರೆಗಳಂತೂ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾನು ಯಾವ ಸೀರೆ ತೊಗೊಂಡೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಇವಾಗ ಹೇಳಲ್ಲ ಯಾವ ಸೀರೆ ನಾವು ತೊಗೊಂಡ್ವಿ ಅಂತ ಹೇಳಿ. ನಿಮ್ಗೆ ಯಾವ ಸೀರೆ ಇದರಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ, ಯಾವ ಸೀರೆ ಅಂತ ನೋಡೋಣ. ಅದರಲ್ಲಿ ನಾವು ತೊಗೊಂಡಿರೋ ಸೀರೆ ಇದೆಯಾ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಇದಂತೂ ಒಂದು ಗ್ರೀನ್ ಕಲರ್ಗಂತೂ ತುಂಬಾ ಚೆನ್ನಾಗಿತ್ತು, ಒಂಥರ ಹಳೇ ಕಾಲದ ಸೀರೆ ಕಲರ್ ಥರ ತುಂಬ ಚೆನ್ನಾಗಿತ್ತು, ಓಲ್ಡ್ ಡಿಸೈನ್ ಥರ ತುಂಬಾ ಚೆನ್ನಾಗಿತ್ತು. ಆದರೆ ಇವಾಗ ಇದು ಹೊಸ್ದಾಗಿ ಬಂದಿರೋದು, ಅದು ಒಂದೇ ಕಲರ್ ಇದ್ದಿದ್ದು, ಬೇರೆ ಕಲರ್ ಇರಲಿಲ್ಲ ಗ್ರೀನಲ್ಲಿ. ಆಮೇಲೆ ನಾವು ರೆಡ್ಡೇ ತೊಗೋಬೇಕು ಅಂತ ಅದಕ್ಕೆ ಫಿಕ್ಸ್ ಆಗೋಗಿತ್ತು, ರೆಡ್ ಸೀರೆನಲ್ಲೇ ತೊಗೋಬೇಕು ಅಂದ್ಬಿಟ್ಟು ಫಿಕ್ಸ್ ಆಗೋಗಿತ್ತು. ಹಾಗಾಗಿ ನೋಡೋಣ ಯಾವ್ದು ಚೆನ್ನಾಗಿರುತ್ತೋ ಅದು ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಒಂದು 10-15 ಸೀರೆನಲ್ಲೇ ರೆಡ್ ಕಲರ್ ಸ್ಯಾರಿ ಎಲ್ಲ ತೋರಿಸಿದ್ರು, ಆದರೆ ಅದಕ್ಕೆ ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ ರೆಡ್ ಕಲರಲ್ಲಿ. ಆಮೇಲೆ ನೋಡೋಣ ಇರು, ಇನ್ನೊಂದು ಸ್ವಲ್ಪ ನೋಡ್ತೀನಿ, ಯಾವುದಾದ್ರೂ ಒಂದು ನೋಡ್ತೀನಿ. ಇಷ್ಟು ಸೀರೆನಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ಗೆ ಯಾವ್ದು ಇಷ್ಟ ಆಯಿತು ಅಂದರು. ನನಗೊಂದು ಸ್ಯಾರಿ ಇಷ್ಟ ಆಗಿತ್ತು, ಅದಕ್ಕೆ ಹೇಳಿದೆ ನಂಗೆ ಆ ಸ್ಯಾರಿ ಇಷ್ಟ ಆಯಿತು ಅಂತ. ಅದು ಎತ್ತಿ ಪಕ್ಕಕ್ಕೆ ಇಡಿಸು ನೋಡೋಣ, ಇದು ಯಾವುದೋ ನಂಗೆ ಇಷ್ಟ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿದ್ರು. ಸದ್ಯಕ್ಕೆ ಪುಣ್ಯಕ್ಕೆ ತಗೊಳ್ಳೋಣ ಅಂದ್ರಲ್ಲ, ಇಲ್ಲಿ ಬೇಡ ಬೇರೆ ಅಂಗಡಿಗೆ ಹೋಗೋಣ ಅಂತಾರೆ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಇಲ್ಲ, ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು. ಸಾಯಿ ಸಿಲ್ಕಲ್ಲಂತೂ ಎಲ್ಲ ನ್ಯೂ ಡಿಸೈನ್ ಬಂದಿದೆ. ನಾವು ಹಬ್ಬದ ದಿವಸನೇ ಹೋಗಿದ್ದೀವಿ ಹಬ್ಬಕ್ಕೆ ಸೀರೆ ತೊಗೊಬರೋದಕ್ಕೆ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಹಬ್ಬದ ದಿನವೇ ಹೋಗಿರೋದು ಸೀರೆ ತೊಗೊಬರೋಕ್ಕೆ, ಲಕ್ಷ್ಮಿ ಗುಡಿಸೋದಕ್ಕೆ ಲಕ್ಷ್ಮಿ ಹಬ್ಬದ ದಿವಸನೇ ಹೋಗಿದ್ದೀವಿ ಸೀರೆ ತೊಗೊಬರೋದಕ್ಕೆ. ಆದರೆ ನಾವು ಮಾಡ್ತಾ ಇರೋದು ನೆಕ್ಸ್ಟ್ ವೀಕ್ ಅಲ್ವಾ, ಹಾಗಾಗಿ ಇವಾಗೂ ಹಬ್ಬದ ದಿವಸನೇ ಹೇಗೂ ಟೈಮ್ ಇತ್ತಲ್ಲ. ಇನ್ನು ಸ್ಯಾಟರ್ಡೆ ಸಂಡೇ ಅಂತೂ ಮಾರ್ಕೆಟಲ್ಲಿ ಕಾಲಿಡೋದಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಅಂಗಡಿಗಳಲ್ಲೂ ಅಷ್ಟೇನೆ, ನಾವು ಅವಾಗ ನೋಡೋದಕ್ಕೂ ಆಗೋಲ್ಲ. ಇವಾಗ ಹೇಗಿದ್ರು ಹಬ್ಬ ಅಲ್ವಾ, ಜನ ಜಾಸ್ತಿ ಇರೋಲ್ಲ ಅನ್ನೋ ಒಂದು ಐಡಿಯಾ ಮೇಲೇ ನಾವು ಹೋಗಿದ್ದು. ನೋಡೋಣ ಖಾಲಿ ಇರುತ್ತೆ ಮಾರ್ಕೆಟ್ ಅಂದ್ಕೊಂಡು ಹೋದ್ವಿ. ಬ್ಯಾಂಗಲೆಲ್ಲ ಹಂಗೆ ತೊಗೊಬಂದ್ಬಿಡೋಣ ಅಂದ್ಕೊಂಡಂಗೆ ಇರಲ್ಲ, ಖಾಲಿ ಇತ್ತು ಮಾರ್ಕೆಟು. ಅಷ್ಟು ರಶ್ ಏನಿರಲಿಲ್ಲ ಮಾರ್ಕೆಟಲ್ಲಿ. ನಾವು ಬಂದಾಗ ಫುಲ್ ಖಾಲಿ ಇತ್ತು. ಅವಾಗ ಏನೋ ಒಂಥರ ಖುಷಿ ಆಯಿತು. ಫಸ್ಟ್ ಅಂತೂ ಹೋಗಿದ್ದಾಗ, ಇದೊಂದು ತಿಂಗಳಲ್ಲಿ ಹೋಗಿದ್ದಾಗೂ ನಾವು ಫುಲ್ ರಶ್ಶು, ಹೆಜ್ಜೆ ಇಡೋದಕ್ಕೆ ಆಗ್ತಾ ಇರಲಿಲ್ಲ, ಯಾವ ಅಂಗಡಿಗೆ ಹೋದರೂ ಫುಲ್ ರಶ್ ಇತ್ತು. ಇವಾಗ ಸ್ವಲ್ಪ ಎಲ್ಲ ಖಾಲಿ ಆಗಿತ್ತು. ಇದಂತೂ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿ. ಆದರೆ ಚೆಕ್ಸ್ ತೊಗೊಂಡ್ರೆ ಪ್ರೀತಿಗೆ ಇಷ್ಟ ಆಗೋಲ್ಲ, ಯಾವಾಗೂ ಬರೀ ಚೆಕ್ಸ್ದೇ ತೊಗೋತೀಯಾ ಅಂತ ಹೇಳ್ತಾ ಇರುತ್ತೆ. ಈ ಸ್ಯಾರಿ ತೊಗೊಂಡಿರೋ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲನೂ ಬರೀ ಚೆಕ್ಸಲ್ಲಿ ಇರೋದೇ ತೊಗೊಂಡಿರೋದು, ಸ್ಮಾಲು ಮತ್ತು ಬಿಗ್ ಚೆಕ್ಸಲ್ಲೇ ತೊಗೊಂಡಿದ್ದು. ಅದಕ್ಕೋಸ್ಕರ ಮತ್ತೆ ಚೆಕ್ಸ್ ತೊಗೊಂಡ್ರೆ ಪ್ರೀತು ಇಷ್ಟ ಆಗೋಲ್ಲ ಅಂದ್ಕೊಂಡು ಅದಿಷ್ಟ ಆಯಿತು ಆ ಸ್ಯಾರಿ, ಅದನ್ನೇ ತೊಗೊಳ್ಳೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ. ಆಮೇಲೆ ಪ್ರೀತು ಹೇಳಿದ್ದು ನೆನಪಾಯಿತು, ಬರೀ ಚೆಕ್ಸ್ದೇ ತೊಗೋತೀಯ, ಚೆಕ್ಸ್ ಬಿಟ್ಟರೆ ಬೇರೆ ಸ್ಯಾರಿನೇ ಇಲ್ವಾ ಮಾರ್ಕೆಟಲ್ಲಿ ಅಂತ ಬೇರೆ ಅಂದ್ಬಿಟ್ಟಿದ್ದು. ಇವಾಗ ತೊಗೊಂಡಿದ್ರು ಅದೇ ಡೈಲಾಗ್ ಹೊಡೆಯುತ್ತೆ ಅಂತ ಹೇಳಿ ಬೇರೆ ಸ್ಯಾರಿ ತಗೋಸಿದ್ವಿ. ಇದು ನಾನು ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದೆ, ಅಂದರೆ ಅದಕ್ಕೆ ಅವ್ರ ಮನೆ ಅಪ್ಪವ್ರ ಮನೆ ಗೃಹ ಪ್ರವೇಶಕ್ಕೆ ನಾನು ಈ ಥರ ತೊಗೊಂಡು. ಇನ್ನೊಂದು ಸ್ವಲ್ಪ ಡಾರ್ಕ್ ಇತ್ತು ನನ್ನ ಸ್ಯಾರಿ.
ಇದ್ರಲ್ಲಿ ನೋಡಿದ್ವಿ, ಅದಕ್ಕೆ ನನ್ನ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅದಕ್ಕೆ ಈ ಕಲರಲ್ಲಿ ನೋಡಿದ್ವಿ, ಇದ್ರಲ್ಲಿ ತೊಗೊಳ್ಳೋಣ ಅಂತ ಹೇಳಿ. ಆದರೆ ಈ ಥರ ಬಾರ್ಡ್ರ್ ಇರೋದು 2-3 ಸೀರೆದಕ್ಕೆ ಸೇಮ್ ಬಾರ್ಡ್ರು, ಬ್ಲೌಸ್ ಸೇಮ್ ಇತ್ತು. ಆಮೇಲೆ ಅಯ್ಯೋ ಇದು ಸೇಮ್ ಬ್ಲೌಸ್ ಇದೆಯಲ್ಲ, ಬೇಡ ಇನ್ನೊಂದೆರಡು ನೋಡೋಣ ಅಂತಾಯಿತು. ಈಗಾಗಲೇ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ, ನನಗೆ ಫಿಕ್ಸ್ ಆಗೋದೆ ಅದೇ ಸ್ಯಾರಿ ತೊಗೊಳ್ಳೋದು ಅಂತ. ಅದಕ್ಕೆ ಅದು ಇಷ್ಟ ಆಗಿತ್ತು. ಇನ್ನು ಬೇರೆ ಯಾವ ಸೀರೆ ನೋಡಿದ್ರು ಅವ್ರು ಇಷ್ಟಪಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ನೋಡೋಣ, ನನಗದು ಅದಕ್ಕೆ ಓಕೆ ಅನ್ನೋ ತನಕ ಒಂದು 50% ಅಲ್ಲಿತ್ತು ಆ ಸ್ಯಾರಿ ತೊಗೊಳ್ಳೋದು. ಇದೆಲ್ಲ ಬೇರೆ ಥರ ನೋಡ್ತಾಯಿತ್ತು. ಆಮೇಲೆ ಹೇಳ್ತಾಯಿತ್ತು, ನನಗೆ ಡಾರ್ಕ್ ಕಲರಲ್ಲೇ ಕೊಡಪ್ಪ, ನಂಗೆ ಲೈಟ್ ಕಲರೆಲ್ಲ ನಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಇದೆಲ್ಲ ಒಳ್ಳೆ ರಿಸೆಪ್ಷನ್ ಸ್ಯಾರಿ ಥರ ಇತ್ತು. ಆಮೇಲೆ ಇದು ಬೇಡ ಅಂತ ಹೇಳಿದ್ರಿ. ಅಂದರೆ ನ್ಯೂ ಡಿಸೈನಲ್ಲೇ ಬೇಕು ಅಂತ ಅಂದ್ಬಿಟ್ಟು ನಾವು ಹುಡುಕ್ತಾ ಇದ್ದಿದ್ದು. ಸಿಲ್ಕಲ್ಲಿ ಯಾವುದು ಇವಾಗ ನ್ಯೂ ಡಿಸೈನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ದು ಬಂದಿದೆಯೋ ಅದು ಅಂತ ನೋಡ್ತಾ ಇದ್ದಿದ್ದು. ಒಂದಕ್ಕಿಂತ ಒಂದು ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ಅದಕ್ಕೆ ಸ್ಯಾರಿ ಇಷ್ಟ ಆದರೆ ಬಾರ್ಡ್ರ್ ಇಷ್ಟ ಆಗ್ತಾ ಇರಲಿಲ್ಲ, ಬಾರ್ಡ್ರ್ ಇಷ್ಟ ಆದರೆ ಸ್ಯಾರಿ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ. ಎರಡೂ ಇಷ್ಟ ಆಯಿತು ಅಂದರೆ ಡಿಸೈನ್ ಇಷ್ಟ ಆಗ್ತಾ ಇರಲಿಲ್ಲ. ಒಂದಕ್ಕೊಂದೊಂದು ಹೇಳ್ತಾ ಇತ್ತು. ಆಮೇಲೆ ನೋಡೋಣ, ಇನ್ನೊಂದು ಲಾಸ್ಟಲ್ಲಿ ನಾನೇ ನೋಡಿಬಿಡ್ಲಾ ಅಂತ ಕೇಳ್ತಾಯಿದ್ರು. ಸರಿ ನೀವೇ ನೋಡಿ ಬನ್ನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೋಡಿ, ಪರವಾಗಿಲ್ಲ ಆ ಥರ ಎಲ್ಲ ಏನಿಲ್ಲ ನೋಡಿ ಅಂತ ಹೇಳ್ತಾಯಿದ್ರು. ನನಗೆ ಬೇರೆ ಸೀರೆಗಳು ಬೇರೆ ಬೇಕಾಗಿತ್ತು. ನನ್ನ ತಂಗಿ ಅವಳು ಬೇರೆ ಹೇಳಿದ್ಲು ಒಂದು ಸ್ಯಾರಿ ತೊಗೊಬರೋದಕ್ಕೆ. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನೋಡೋಣ, ಫಸ್ಟ್ ಇದನ್ನು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡ್ಬಿಟ್ರೆ ಆಮೇಲೆ ಅವ್ರಿಗೆ ತೊಗೋಬೋದಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಈ ಕಲರ್ ನೋಡಿದ್ವಿ, ಇದಂತೂ ಚೆನ್ನಾಗಿತ್ತು. ಆದರೆ ಜಾಸ್ತಿ ಅದೇನೋ ಓವರ್ ಥರ ಇತ್ತು ಆ ಕಲ್ಲರು. ಆಮೇಲೆ ಅದು ಬೇಡ ಅಂತ ಅಂದ್ಬಿಟ್ಟು ಅದೇ ಕಲರಲ್ಲಿ ಒಂದು ಸ್ವಲ್ಪ ತೋರಿಸಿದ್ರು. ಆದರೆ ಅದು ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ. ಆದರೆ ನಾನು ಫಸ್ಟೇ ಒಂದು ಸ್ಯಾರಿ ನೋಡಿದ್ನಲ್ಲ, ನಂಗೆ ಅದು ಬಿಟ್ಟು ಬೇರೆ ಸೀರೆ ನೋಡಬೇಕು ಅಂತ ನನಗೆ ಅನಿಸ್ತಾ ಇರಲಿಲ್ಲ. ನಾನು ಸುಮ್ಮನೆ ಕೂತಿದ್ದೆ. ಅದಕ್ಕೆ ಯಾಕೆ ಯಾವುದು ನೋಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ನೋಡು ನೀನು ಯಾವ್ದು ಇಷ್ಟ ಆಗುತ್ತೋ ನೋಡು, ಆದರೆ ನಂಗೆ ಆ ಸ್ಯಾರಿ ಇಷ್ಟ, ನಿಂಗೆ ಇದರ ಅದು ಬಿಟ್ಟು ಬೇರೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಅದನ್ನೇ ತೊಗೊಂಡೋಗೋಣ ಅಂತ ಹೇಳಿದೆ. ಸರಿ ನೋಡೋಣ ಅಂತ ಅದಕ್ಕೇನು ಹೇಳಿದ್ರು. ಸೀರೆ ಮಾತ್ರ ಸೂಪರಾಗಿತ್ತಲ್ಲ, ಹಾಗಾಗಿ ಬೇರೆ ಸೀರೆ ನೋಡಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಮತ್ತೊಂದು ಸಾರಿ ತೆಗೆಸಿ ನೋಡೋಣ ಅಂತ ಅಂದ್ಕೊಂಡ್ವಿ. ಕಂಚಿ ಸೀರೆನಾ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೇನು ಅವರು ಹೌದು ನೋಡಿ, ಬೇಕಾದ್ರೆ ಜಾಯಿಂಟ್ ಇದೆ, ಬಾರ್ಡ್ರ್ ಅಂದರೆ ಸೆರ್ಗ್ ಹತ್ರ ಜಾಯಿಂಟ್ ಇದೆ ನೋಡಿ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಸೀರೆ ತೊಗೋಬೇಕಾದ್ರೆ ಅಷ್ಟೊಂದು ಕಾಸ್ಟ್ಲಿ ದುಡ್ಡು, ನಾವು ಅಷ್ಟೊಂದು ದುಡ್ಡು ಕೊಟ್ಟು ಕಾಸ್ಟ್ಲಿ ಸ್ಯಾರಿ ತೊಗೋತಾ ಇದ್ದೀವಿ ಅಂತಂದ್ರೂ ಸ್ವಲ್ಪ ಭಯನೇ ಅಲ್ವಾ, ಯಾವ ಥರ ಹೇಗೋ ಏನೋ ನೋಡೋಣ
ಅನ್ನೋದು ಒಂದು ಸ್ವಲ್ಪ ಭಯ ಇರ್ತೈತಲ್ಲ, ಹಾಗಾಗಿ ನೋಡ್ತಾ ಇದ್ವಿ. ಒಂದಕ್ಕಿಂತ ಒಂದು ಸ್ಯಾರಿ ಮಾತ್ರ ಸೂಪರಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಇನ್ನು ಗೌರಿ ಹಬ್ಬಕ್ಕೆ ತೊಗೋಬೇಕು. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ, ನನಗೆ ಗೌರಿ ಹಬ್ಬ, ಅಮ್ಮಂಗೆ ಪಿತೃಪಕ್ಷ, ಈ ಥರ ಫಿಕ್ಸು ನಮ್ಮ ಮನೆಯಲ್ಲಿ ಒಬ್ರಿಗೊಬ್ಬೊಬ್ರಿಗೆ ಒಂದೊಂದು ಸಾರಿ. ಮಕ್ಳಿಗೂ ಈ ಸಾರಿ ಯಾರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿಲ್ಲ, ಅವರೆಲ್ಲ ನಮಗೆ ಬೇಡ ಅಂತಂದರು. ಆಗಲೇ ಎಷ್ಟೊಂದು ಜೊತೆ ತೊಗೊಂಡಿದ್ದೀವಲ್ಲ, ಅದೆಲ್ಲ ಹಾಗೇ ಇದೆ, ಅವರು ಯೂಸ್ ಮಾಡಲ್ಲ, ಏನೂ ಇಲ್ಲ. ಸ್ಯಾರಿ ಅಂತೂ ಅವ್ರಿಗೆ ನಮ್ಗೆ ಟೈಮೇ ಇಲ್ಲ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಅಂತಾರೆ. ಇನ್ನು ಅದರಲ್ಲಿ ಮತ್ತಿನ್ಯಾಕೆ ಮಕ್ಳಿಗೆ ಹಿಂಸೆ ಮಾಡೋದು ಅಂತ ಅಂದ್ಬಿಟ್ಟು, ಸರಿ ಯಾವುದೋ ನೋಡೋಣ, ಆಮೇಲೆ ಗೌರಿ ಹಬ್ಬಕ್ಕೆ ಬಾನಿಗೆ ಮೈಸೂರು ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾನು ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ನಾನು ಹೇಳಿದ್ದೆ. ಆಮೇಲೆ ಇನ್ನೊಂದು 2-3 ಸೀರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಆಮೇಲೆ ಬೇರೆ ಸೀರೆಗಳು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಎಲ್ಲ 2000ಅಲ್ಲಿ ಮತ್ತು 3 ನಾನು ತೆಗೆಸಿದ್ದು, 2-3 ತೆಗೆಸಿದ್ದು ಎಲ್ಲ ಚೆನ್ನಾಗಿತ್ತು. ಇದರಲ್ಲಿ ಒಂದು ಸ್ಯಾರಿ ಬ್ಲೂ ಕಲರ್ ಇದೆಯಲ್ಲ, ಅದು ನ್ಯೂ ಡಿಸೈನ್ ಇವಾಗ ಬಂದಿರೋದು ಅಂತಂದರೆ, ಅದೊಂದು ಸ್ವಲ್ಪ ಬಟ್ಟೆನೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಮತ್ತು ಕ್ರೇಪ್ ಸಿಲ್ಕಲ್ಲಿ ತೆಗ್ಸೋಣ. ಇವಾಗ ಟ್ರೆಂಡಾಗಿ ಹೋಗಿರೋದೇ ಕ್ರೇಪ್ ಸಿಲ್ಕ್ ಅಲ್ವಾ, ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಬರುತ್ತಲ್ಲ, ಅದು ಟ್ರೆಂಡ್ ಅಲ್ಲ ಅಂತ ಅಂದ್ಬಿಟ್ಟು ಅದ್ರಲ್ಲಿ ತೆಗೆಸಿದೆ. ನೋಡೋಣ ಅದರಲ್ಲಿ ಚೆನ್ನಾಗಿದ್ರೆ ಅಂತ ಹೇಳಿ. ಅದು ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಕಲ್ಲರೂ ತುಂಬಾ ಚೆನ್ನಾಗಿದ್ದು. ಆದರೆ ಫಸ್ಟು ಇದು ಬ್ಲೂ ತೆಗೆಸಿದ್ವಲ್ಲ, ನಮ್ಗೆ ಅದೇ ಇಷ್ಟ ಆಯಿತು, ಬ್ಲೂ ಕಲರಲ್ಲಿ ಇಷ್ಟ ಆಯಿತು. ಅದ್ರಲ್ಲಿ ನೋಡೋಣ ಯಾವುದು ಚೆನ್ನಾಗಿರುತ್ತೋ, ಅದರಲ್ಲಿ ಯಾವ ಕಲರ್ ಆಗುತ್ತೋ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇದು ಕ್ರೇಪ್ ಸಿಲ್ಕಲ್ಲಿ ತೆಗೆಸಿದ್ವಿ. ಆಮೇಲೆ ಕ್ರೇಪ್ ಸಿಲ್ಕಲ್ಲಿ ಅಂತಂದರೆ ಫಸ್ಟು ಡ್ರೈ ವಾಶ್ ಇರುತ್ತಲ್ಲ, ಆಮೇಲೆ ಅಲ್ವಾ ಹ್ಯಾಂಡ್ ವಾಶು, ಅದು ಬೇರೆ ಸ್ವಲ್ಪ ಇನ್ನು ಬಿಸಿಲಿಗೆ ಹಾಕೋ ಹಾಗಿಲ್ಲ, ಏನೂ ಇಲ್ಲ ಅಂತ ಹೇಳಿ ನೋಡೋಣ ಕಾಟನಲ್ಲಿ ತೊಗೊಂಡ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕ್ರೇಪಲ್ಲೂ. ಅದರಲ್ಲಿ ತುಂಬ ಡಿಸೈನ್ಸ್ ಇತ್ತು ಕ್ರೇಪ್ ಸಿಲ್ಕಲ್ಲಿ. ಕೊನೆಗೆ ನಾವು ತೊಗೊಂಡಿದ್ದು ಒಂದು ಸೀರೆ, ಅದು ಕಾಟನಲ್ಲಿ ಸೀರೆ. ಅದು ನನ್ನ ತಂಗಿಗೆ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಒಂದು ಕಾಟನ್ ಸೀರೆಯಲ್ಲಿ ತೊಗೊಂಡ್ವಿ. ಅದು ನ್ಯೂ ಡಿಸೈನ್, ತುಂಬಾ ಚೆನ್ನಾಗಿತ್ತು. ಹಬ್ಬಗಳು ಬಂತು ಅಂತಂದರೆ ಎಷ್ಟೇ ಸೀರೆ ಇರಲಿ, ಏನೇ ಇರಲಿ, ಹೆಣ್ಣುಮಕ್ಳಿಗೆ ಆಸೆ ತಪ್ಪಿದ್ದೇ ಅಲ್ಲ ಅಲ್ವಾ, ಎಷ್ಟಿದ್ರೂ ತೊಗೋಬೇಕು ಅಂತ ಅನಿಸ್ತಾನೆ ಇರುತ್ತೆ. ಅದೇ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಫಸ್ಟ್ ಟೈಮ್ ಹೋಗಿದ್ದಿದ್ದು ಶಾಪಿಂಗ್ಗೆ ಅಂತ ಹೇಳಿ ಏನೋ ಒಂಥರ ಖುಷಿ ಇತ್ತು. ಆಮೇಲೆ ಸ್ವಲ್ಪ ಬ್ಲೌಸ್ ಪೀಸು ಮತ್ತು ಗಿಫ್ಟ್ಗೆ ಎಲ್ಲ ತೊಗೋಬೇಕಾಗಿತ್ತು. ಎಲ್ಲ ಇವತ್ತೇ ತೊಗೊಂಡು ಹೊರಟ್ಬಿಡೋಣ, ಹೇಗಿದ್ರು 5 ಗಂಟೆ ಅಷ್ಟರಲ್ಲಿ ಮನೆಗೆ ಹೊರಟ್ಬಿಡೋಣ, ಆಮೇಲೆ ಕುಂಕುಮಕ್ಕೆಲ್ಲ ಸರೋಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟು ಸೀರೆ ಒಂದೇ ಅಂಗಡಿಯಲ್ಲಿ ತೊಗೊಂಡ್ಬಿಟ್ವಲ್ಲ, ತುಂಬ ಬೇಗನೆ ಆಯಿತು. ಅಂದರೆ ನಾವು ಮನೆ ಬಿಟ್ಟಿದ್ದೆ 1 ಗಂಟೆ ಆಗೋಗಿತ್ತು, ಬೇಗ ಬರಬೇಕು ಅಂತಲೇ ಹೋಗಿದ್ದು. ಜನ ಯಾರೂ ಇಲ್ಲ ಅಂತಂದರೆ ಬೇಗ ಹೋಗ್ಬೋದು ಅಂದ್ಕೊಂಡ್ವಿ. ಬರೀ ಬಳೆನೂ ಗಿಫ್ಟ್ ಮಾತ್ರ ತೊಗೊಂಡು ಬರೋಣ ಇವಾಗ ಅಂದ್ಕೊಂಡು ಫಸ್ಟೇ ಫಿಕ್ಸ್ ಆಗಿ ಹೋಗಿದ್ವಿ. ಹೋಗ್ಬೇಕಾದ್ರೇ ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು, ಏನೋ ಒಂಥರ ಖುಷಿ ಆಯಿತು ಸೀರೆ ತೊಗೊಂಡಿದ್ದಾದಮೇಲೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.